ಉಗ್ರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಲಹಳ್ಳಿಯ ಸುಂದರನಗರದಲ್ಲಿ ಇದೆ ಭರತ್ ಅವರ ಮನೆ. ಭರತ್ ತಾಯಿಗೆ ಮಗನ ಸಾವಿನ ವಿಚಾರ ಗೊತ್ತೇ ಇಲ್ಲ. 10 ನಿಮಿಷದ ಹಿಂದೆ ತಂದೆಗೆ ಸಾವಿನ ವಿಚಾರ ತಿಳಿದಿದೆ. ಸದ್ಯ ಪ್ರೀತಂ ಭರತ್ ಅವರ ಅಣ್ಣ ಪ್ರೀತಂ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಭರತ್ ಅವರ ಮೃತದೇಹವನ್ನ ವಾಪಸ್ ತರೋದಕ್ಕೆ ಅವರ ಕುಟುಂಬಸ್ಥರಿಗೆ ಖಂಡಿತವಾಗ್ಲೂ ಭರಿಸಲಾಗದ ದುಃಖ ಆಗಿರುತ್ತೆ. ವಾಕ್ ಹೋಗಿದ್ರು ಅವರು ಬೆಳಗ್ಗೆ. ಇಷ್ಟೊತ್ತವರೆಗೂ ಕೂಡ ಅವ್ರ ವಿಷಯ ತಿಳಿದಿರಲಿಲ್ಲ. ಸದ್ಯ ಈಗ ಭರತ್ ಭೂಷಣ್ ಅವರ ಮನೆಯ ಸಮೀಪನೇ ನಾನಿದ್ದೀನಿ. ಆ ಏರಿಯಾದ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಭರತ್ ಭೂಷಣ್ ಅವರನ್ನ ಉಗ್ರರು ಗುಂಡಿಗೆ ಕೊಂದಿದ್ದಾರೆ. ಇದೇ ಏರಿಯಾದ ಹುಡುಗ ಅಂತ ಹೇಳ್ತಾ ಇದ್ರೆ ನೀವು ಏನ್ ರಿಯಾಕ್ಟ್ ಮಾಡ್ತೀರಾ ಸರ್? ಸರ್, ರಿಯಾಕ್ಟ್ ಮಾಡೋದು ಅಂತಂದ್ರೆ ಈ ದುಷ್ಕೃತ್ಯಕ್ಕೆ ಎಂತ ರಿಯಾಕ್ಷನ್ ಮಾಡ್ತದೆ, ಸಿಟ್ಟು ಬರುತ್ತೆ. ನಮ್ಮ ಹುಡುಗನ್ನ ಬಲಿ ತಗೊಂಡಂಗೆ ಅವ್ರ ಮಕ್ಕಳನ್ನೂ ಬಲಿ ತಗೋಬೇಕು ಅನ್ಸುತ್ತೆ. ಇಲ್ಲದೆ ಹೋದ್ರೆ ಇದಕ್ಕೆ ಕೊನೆ ಇಲ್ಲ. ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರೋಂಥ ದರಿದ್ರದ ಕೆಲಸ ಇದು. ಇವರಿಗೆ ಬುದ್ಧಿ ಬರಬೇಕಾದ್ರೆ ಗುಂಡಿಂದಾನೇ ಉತ್ತರ ಕೊಡ್ಬೇಕಷ್ಟೇ. ಭರತ್ ಭೂಷಣ್ ಯಾವಾಗ ನೀವು ಮಾತಾಡಿಸ್ತಿದ್ರ ಸರ್? ಹೆಂಗೆ? ಹೌದು ಸರ್. ನಮ್ಮ ಹುಡುಗ ಸರ್, ಇಲ್ಲೇ ಪಕ್ಕದ ಕ್ಲಾಸ್ ಹುಡುಗ. ತುಂಬಾ ಲವಲವಿಕೆಯಿಂದ ಎಲ್ಲರ ಜೊತೆಯಲ್ಲಿ ಬಹಳ ಖುಷಿಯಾಗಿ ಬೆರೀತಿದ್ದಂತ ಹುಡುಗ. 100 ಕನಸುಗಳನ್ನು ಕಟ್ಟಿದ್ದಂತ ಹುಡುಗ. ಹೊಸದಾಗಿ ಒಂದು ಫ್ಯಾಕ್ಟರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂತ ಹುಡುಗ. ಇಂಥ ಬೆಳೀತಾ ಇದ್ದಂತ ಯುವಕರಿಗೆ ಮಗ ಮತ್ತೆ ಹೆಂಡತಿ ಎದುರುಗಡೆ ಗುಂಡಿಕೊಂಡವ್ರಂದ್ರೆ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಈಗ ಎಷ್ಟೇ ಕೆಟ್ಟ ಮಾಡಬಾರ್ದು ಅಂತಿದ್ರು ಕೂಡ ನಮ್ಮ ಮರಿವಿಲ್ದಂಗೆ ನಾವು ಮಾತಾಡ್ಬೇಕಾಗುತ್ತೆ. ಕುಟುಂಬಸ್ಥರಿಗೆ ಈಗ ಮಾಹಿತಿ ಗೊತ್ತಾಗಿದೆಯಾ? ಸರ್, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ. ಶಿ ಇಸ್ ಆನ್ ಆಕ್ಸಿಜನ್. ಇದುವರೆಗೂ ಆ ತಾಯಿಗೆ ವಿಷಯ ಹೇಳಿಲ್ಲ. ಅವ್ರ ತಂದೆಗೆ ಒಂದು ಅರ್ಧ ಗಂಟೆಯಿಂದ ಮಾತ್ರ ವಿಷಯ ತಿಳಿಸಿದೆ. ಅವ್ರ ಬ್ರದರ್ ಪ್ರೀತಮ್ ಅಂತ ಅವರು ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ. ಬಾಡಿ ತರೋದಕ್ಕೋಸ್ಕರ ಹೋಗಿದ್ದಾರೆ. ನಿನ್ನೆನೆ ಹೋಗಿದ್ದಾರೆ ಅವರು. ಏನು ಇಂಥ ಘೋರ ಕೃತ್ಯ, ಇದನ್ನ ಸಹಿಸ್ಕೊಳಕ್ಕಾಗಲ್ಲ. ಸಮಾಜ ಸಿಡಿದೇ ಇರ್ತದೆ. ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ. ಜಾತಿಗಳ ಮಧ್ಯೆ ತಿಕ್ಕಾಟ ತಪ್ಪಿಸಿ ಹಾಳು ಮಾಡಿಬಿಡ್ತಾರೆ ದೇಶ. ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಪ್ರಾಧ್ಯಾಪಕರು ಹಾಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಾ ಇದ್ವಿ ಭರತ್ ಅವರ ಮನೆ, ಭರತ್ ಭೂಷಣ್ ಅವರ ಮನೆ ಹತ್ರ ನಿವೃತ್ತ ಪ್ರಾಧ್ಯಾಪಕರೊಬ್ಬರು ಮಾತನಾಡಿದ್ರು. ಅವ್ರನ್ನ ಚೆನ್ನಾಗಿ ಬಲ್ಲಂತಹ ನಿವೃತ್ತ ಪ್ರಾಧ್ಯಾಪಕರು ಸಮಾಜ ಸಿಡ್ದೇಳುತ್ತೆ, ಇಂಥ ಕೃತ್ಯಗಳನ್ನ ಸಹಿಸಿಕೊಳ್ಳೋದಿಲ್ಲ ಅಂತಂದ್ರು. ಅಪ್ಪಟ ಆಕ್ರೋಶ ಅವರ ಮಾತಿನಲ್ಲಿ ಕಾಣ್ತಾ ಇತ್ತು. ನಮ್ಮ ಹುಡುಗನ ಹೆಂಗೆ ಬಲಿ ತಗೊಂಡ್ರು ಅನ್ನುವಂತಹ ಒಂದು ಆಕ್ರೋಶ ಅವರಲ್ಲಿ ಕಾಣ್ತಾ ಇತ್ತು. ನಿಜ ಅದು ಕೂಡ. ಯಾವುದೇ ತಪ್ಪು ಮಾಡದೆ ಕೇವಲ ಅಮಾಯಕ ಪ್ರವಾಸಕ್ಕೆ ಅಂತ ಹೋದಂತ ವ್ಯಕ್ತಿಯನ್ನ ಹೆಂಡತಿ ಮಕ್ಕಳಿದ್ರೆ ಈ ರೀತಿ ಗುಂಡಿಟ್ಟು ಕೊಲ್ಲುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹೇಳುತ್ತೆ. ಇದರಿಂದ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೇನೆ ಧಕ್ಕೆ ಬರುವಂಥದ್ದು. ಅಲ್ಲಿನ ಜನ ಶಾಂತಿ ನೆಮ್ಮದಿಯನ್ನ ಬಯಸಿ ಉಗ್ರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಲಹಳ್ಳಿಯ ಸುಂದರನಗರದಲ್ಲಿ ಇದೆ ಭರತ್ ಅವರ ಮನೆ. ಭರತ್ ತಾಯಿಗೆ ಮಗನ ಸಾವಿನ ವಿಚಾರ ಗೊತ್ತೇ ಇಲ್ಲ. 10 ನಿಮಿಷದ ಹಿಂದೆ ತಂದೆಗೆ ಸಾವಿನ ವಿಚಾರ ತಿಳಿದಿದೆ. ಸದ್ಯ ಪ್ರೀತಂ ಭರತ್ ಅವರ ಅಣ್ಣ ಪ್ರೀತಂ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಭರತ್ ಅವರ ಮೃತದೇಹವನ್ನ ವಾಪಸ್ ತರೋದಕ್ಕೆ ಅವರ ಕುಟುಂಬಸ್ಥರಿಗೆ ಖಂಡಿತವಾಗ್ಲೂ ಭರಿಸಲಾಗದ ದುಃಖ ಆಗಿರುತ್ತೆ. ವಾಕ್ ಹೋಗಿದ್ರು ಅವರು ಬೆಳಗ್ಗೆ. ಇಷ್ಟೊತ್ತವರೆಗೂ ಕೂಡ ಅವ್ರ ವಿಷಯ ತಿಳಿದಿರಲಿಲ್ಲ. ಸದ್ಯ ಈಗ ಭರತ್ ಭೂಷಣ್ ಅವರ ಮನೆಯ ಸಮೀಪನೇ ನಾನಿದ್ದೀನಿ. ಆ ಏರಿಯಾದ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ
ಭರತ್ ಭೂಷಣ್ ಅವರನ್ನ ಉಗ್ರರು ಗುಂಡಿಗೆ ಕೊಂದಿದ್ದಾರೆ. ಇದೇ ಏರಿಯಾದ ಹುಡುಗ ಅಂತ ಹೇಳ್ತಾ ಇದ್ರೆ ನೀವು ಏನ್ ರಿಯಾಕ್ಟ್ ಮಾಡ್ತೀರಾ ಸರ್? ಸರ್, ರಿಯಾಕ್ಟ್ ಮಾಡೋದು ಅಂತಂದ್ರೆ ಈ ದುಷ್ಕೃತ್ಯಕ್ಕೆ ಎಂತ ರಿಯಾಕ್ಷನ್ ಮಾಡ್ತದೆ, ಸಿಟ್ಟು ಬರುತ್ತೆ. ನಮ್ಮ ಹುಡುಗನ್ನ ಬಲಿ ತಗೊಂಡಂಗೆ ಅವ್ರ ಮಕ್ಕಳನ್ನೂ ಬಲಿ ತಗೋಬೇಕು ಅನ್ಸುತ್ತೆ. ಇಲ್ಲದೆ ಹೋದ್ರೆ ಇದಕ್ಕೆ ಕೊನೆ ಇಲ್ಲ. ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರೋಂಥ ದರಿದ್ರದ ಕೆಲಸ ಇದು. ಇವರಿಗೆ ಬುದ್ಧಿ ಬರಬೇಕಾದ್ರೆ ಗುಂಡಿಂದಾನೇ ಉತ್ತರ ಕೊಡ್ಬೇಕಷ್ಟೇ. ಭರತ್ ಭೂಷಣ್ ಯಾವಾಗ ನೀವು ಮಾತಾಡಿಸ್ತಿದ್ರ ಸರ್? ಹೆಂಗೆ? ಹೌದು ಸರ್, ನಮ್ಮ ಹುಡುಗ ಸರ್, ಇಲ್ಲೇ ಪಕ್ಕದ ಕ್ಲಾಸ್ ಹುಡುಗ, ತುಂಬಾ ಲವಲವಿಕೆಯಿಂದ ಎಲ್ಲರ ಜೊತೆಯಲ್ಲಿ ಬಹಳ ಖುಷಿಯಾಗಿ ಬೆರೀತಿದ್ದಂತ ಹುಡುಗ, ನೂರಾರು ಕನಸುಗಳನ್ನು ಕಟ್ಟಿದ್ದಂತ ಹುಡುಗ, ಹೊಸದಾಗಿ ಒಂದು ಫ್ಯಾಕ್ಟರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂತ ಹುಡುಗ, ಇಂಥ ಬೆಳೀತಾ ಇದ್ದಂತ ಯುವಕರಿಗೆ ಮಗ ಮತ್ತೆ ಹೆಂಡತಿ ಎದುರುಗಡೆ ಗುಂಡಿಕೊಂಡವ್ರಂದ್ರೆ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಈಗ ಎಷ್ಟೇ ಕೆಟ್ಟದ ಮಾಡಬಾರ್ದು ಅನ್ಸಿದ್ರು ಕೂಡ ನಮ್ಮ ಮರಿವಿಲ್ದಂಗೆ ನಾವು ಮಾತಾಡ್ಬೇಕಾಗುತ್ತೆ. ಕುಟುಂಬಸ್ಥರಿಗೆ ಈಗ ಮಾಹಿತಿ ಗೊತ್ತಾಗಿದೆಯಾ? ಸರ್, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಶಿ ಇಸ್ ಆನ್ ಆಕ್ಸಿಜನ್. ಇದುವರೆಗೂ ಆ ತಾಯಿಗೆ ವಿಷಯ ಹೇಳಿಲ್ಲ. ಅವ್ರ ತಂದೆಗೆ ಒಂದು ಅರ್ಧ ಗಂಟೆಯಿಂದ ಮಾತ್ರ ವಿಷಯ ತಿಳಿಸಿದೆ. ಅವ್ರ ಬ್ರದರ್ ಪ್ರೀತಮ್ ಅಂತ ಅವರು ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ, ಬಾಡಿ ತರೋದಕ್ಕೋಸ್ಕರ ಹೋಗಿದ್ದಾರೆ. ನಿನ್ನೆನೆ ಹೋಗಿದ್ದಾರೆ ಅವರು. ಏನು ಇಂಥ ಘೋರ ಕೃತ್ಯ, ಇದನ್ನ ಸಹಿಸ್ಕೊಳಕ್ಕಾಗಲ್ಲ. ಸಮಾಜ ಸಿಡಿದು ಹೇಳ್ತದೆ, ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ. ಜಾತಿಗಳ ಮಧ್ಯೆ ತಿಕ್ಕಾಟ ತಪ್ಪಿಸಿ ಹಾಳು ಮಾಡಿಬಿಡ್ತಾರೆ ದೇಶ. ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಪ್ರಾಧ್ಯಾಪಕರು ಹಾಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಾ ಇದ್ವಿ ಭರತ್ ಭೂಷಣ್ ಅವರ ಮನೆ ಹತ್ರ ನಿವೃತ್ತ ಪ್ರಾಧ್ಯಾಪಕರೊಬ್ಬರು ಮಾತನಾಡಿದ್ರು. ಅವ್ರನ್ನ ಚೆನ್ನಾಗಿ ಬಲ್ಲಂತಹ ನಿವೃತ್ತ ಪ್ರಾಧ್ಯಾಪಕರು ಸಮಾಜ ಸಿಡ್ದೇಳುತ್ತೆ, ಇಂಥ ಕೃತ್ಯಗಳನ್ನ ಸಹಿಸಿಕೊಳ್ಳೋದಿಲ್ಲ ಅಂತಂದ್ರು. ಅಪ್ಪಟ ಆಕ್ರೋಶ ಅವರ ಮಾತಿನಲ್ಲಿ ಕಾಣ್ತಾ ಇತ್ತು. ನಮ್ಮ ಹುಡುಗನ್ ಹೆಂಗೆ ಬಲಿ ತಗೊಂಡ್ರು ಅನ್ನುವಂತಹ ಒಂದು ಆಕ್ರೋಶ ಅವರಲ್ಲಿ ಕಾಣ್ತಾ ಇತ್ತು. ನಿಜ ಅದು ಕೂಡ. ಯಾವುದೇ ತಪ್ಪು ಮಾಡದೆ ಕೇವಲ ಅಮಾಯಕ ಪ್ರವಾಸಕ್ಕೆ ಅಂತ ಹೋದಂತ ವ್ಯಕ್ತಿಯನ್ನ ಹೆಂಡತಿ ಮಕ್ಕಳಿದ್ರೆ ಈ ರೀತಿ ಗುಂಡಿಟ್ಟು ಕೊಲ್ಲುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹೇಳುತ್ತೆ. ಇದರಿಂದ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೇನೆ ಧಕ್ಕೆ ಬರುವಂತದ್ದು. ಅಲ್ಲಿನ ಜನ ಶಾಂತಿ ನೆಮ್ಮದಿಯನ್ನ ಬಯಸಿ ಉಗ್ರ ದಾಳಿಗೆ ಬೆಂಗಳೂರಿನ ಭರತ್ ಭೂಷಣ್ ಮೃತಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಲಹಳ್ಳಿಯ ಸುಂದರನಗರದಲ್ಲಿ ಇದೆ ಭರತ್ ಅವರ ಮನೆ. ಭರತ್ ತಾಯಿಗೆ ಮಗನ ಸಾವಿನ ವಿಚಾರ ಗೊತ್ತೇ ಇಲ್ಲ. 10 ನಿಮಿಷದ ಹಿಂದೆ ತಂದೆಗೆ ಸಾವಿನ ವಿಚಾರ ತಿಳಿದಿದೆ. ಸದ್ಯ ಭರತ್ ಅವರ ಅಣ್ಣ ಪ್ರೀತಮ್ ಕಾಶ್ಮೀರಕ್ಕೆ ತೆರಳಿದ್ದಾರೆ. ಭರತ್ ಅವರ ಮೃತದೇಹವನ್ನ ವಾಪಸ್ ತರೋದಕ್ಕೆ ಅವರ ಕುಟುಂಬಸ್ಥರಿಗೆ ಖಂಡಿತವಾಗ್ಲೂ ಭರಿಸಲಾಗದ ದುಃಖ ಆಗಿರುತ್ತೆ. ವಾಕ್ ಹೋಗಿದ್ರು ಅವರು ಬೆಳಗ್ಗೆ. ಇಷ್ಟೊತ್ತವರೆಗೂ ಕೂಡ ಅವ್ರ ವಿಷಯ ತಿಳಿದಿರಲಿಲ್ಲ. ಸದ್ಯ ಈಗ ಭರತ್ ಭೂಷಣ್ ಅವರ ಮನೆಯ ಸಮೀಪನೇ ನಾನಿದ್ದೀನಿ. ಆ ಏರಿಯಾದ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಭರತ್ ಭೂಷಣ್ ಅವರನ್ನ ಉಗ್ರರು ಗುಂಡಿಗೆ ಕೊಂದಿದ್ದಾರೆ. ಇದೇ ಏರಿಯಾದ ಹುಡುಗ ಅಂತ ಹೇಳ್ತಾ ಇದ್ರೆ ನೀವು ಏನ್ ರಿಯಾಕ್ಟ್ ಮಾಡ್ತೀರಾ ಸರ್? ಸರ್, ರಿಯಾಕ್ಟ್ ಮಾಡೋದು ಅಂತಂದ್ರೆ ಈ ದುಷ್ಕೃತ್ಯಕ್ಕೆ ಎಂತ ರಿಯಾಕ್ಷನ್ ಮಾಡ್ತದೆ, ಸಿಟ್ಟು ಬರುತ್ತೆ. ನಮ್ಮ ಹುಡುಗನ್ನ ಬಲಿ ತಗೊಂಡಂಗೆ ಅವ್ರ ಮಕ್ಕಳನ್ನೂ ಬಲಿ ತಗೋಬೇಕು ಅನ್ಸುತ್ತೆ. ಇಲ್ಲದೆ ಹೋದ್ರೆ ಇದಕ್ಕೆ ಕೊನೆ ಇಲ್ಲ. ಕಾಶ್ಮೀರದಲ್ಲಿ ನಿರಂತರವಾಗಿ ನಡೀತಾ ಇರೋಂಥ ದರಿದ್ರದ ಕೆಲಸ ಇದು. ಇವರಿಗೆ ಬುದ್ಧಿ ಬರಬೇಕಾದ್ರೆ ಗುಂಡಿಂದಾನೇ ಉತ್ತರ ಕೊಡ್ಬೇಕಷ್ಟೇ. ಭರತ್ ಭೂಷಣ್ ಯಾವಾಗ ನೀವು ಮಾತಾಡಿಸ್ತಿದ್ರ ಸರ್? ಹೆಂಗೆ? ಹೌದು ಸರ್, ನಮ್ಮ ಹುಡುಗ ಸರ್, ಇಲ್ಲೇ ಪಕ್ಕದ ಕ್ಲಾಸ್ ಹುಡುಗ, ತುಂಬಾ ಲವಲವಿಕೆಯಿಂದ ಎಲ್ಲರ ಜೊತೆಯಲ್ಲಿ ಬಹಳ ಖುಷಿಯಾಗಿ ಬೆರೀತಿದ್ದಂತ ಹುಡುಗ, ನೂರಾರು ಕನಸುಗಳನ್ನು ಕಟ್ಟಿದ್ದಂತ ಹುಡುಗ, ಹೊಸದಾಗಿ ಒಂದು ಫ್ಯಾಕ್ಟರಿ ಮಾಡಬೇಕು ಅಂತೇಳಿ ಯೋಜನೆ ಹಾಕೊಂಡಿದ್ದಂತ ಹುಡುಗ, ಇಂಥ ಬೆಳೀತಾ ಇದ್ದಂತ
ಯುವಕರಿಗೆ ಮಗ ಮತ್ತೆ ಹೆಂಡತಿ ಎದುರುಗಡೆ ಗುಂಡಿಕೊಂಡವ್ರಂದ್ರೆ ಎಷ್ಟು ಸಿಟ್ಟು ಬರುತ್ತೆ, ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಈಗ ಎಷ್ಟೇ ಕೆಟ್ಟ ಮಾತಾಡ್ಬೋದು ಮಾಡಬಾರ್ದು ಅನ್ಸಿದ್ರು ಕೂಡ ನಮ್ಮ ಮರಿವಿಲ್ದಂಗೆ ನಾವು ಮಾತಾಡ್ಬೇಕಾಗುತ್ತೆ. ಕುಟುಂಬಸ್ಥರಿಗೆ ಈಗ ಮಾಹಿತಿ ಗೊತ್ತಾಗಿದೆಯಾ? ಸರ್, ಅವ್ರ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಶಿ ಇಸ್ ಆನ್ ಆಕ್ಸಿಜನ್. ಇದುವರೆಗೂ ಆ ತಾಯಿಗೆ ವಿಷಯ ಹೇಳಿಲ್ಲ. ಅವ್ರ ತಂದೆಗೆ ಒಂದು ಅರ್ಧ ಗಂಟೆಯಿಂದ ಮಾತ್ರ ವಿಷಯ ತಿಳಿಸಿದೆ. ಅವ್ರ ಬ್ರದರ್ ಪ್ರೀತಮ್ ಅಂತ ಅವರು ಹೋಗಿದ್ದಾರೆ, ಕಾಶ್ಮೀರಕ್ಕೆ ಹೋಗಿದ್ದಾರೆ, ಬಾಡಿ ತರೋದಕ್ಕೋಸ್ಕರ ಹೋಗಿದ್ದಾರೆ. ನಿನ್ನೆನೇ ಹೋಗಿದ್ದಾರೆ ಅವರು. ಏನು ಇಂಥ ಘೋರ ಕೃತ್ಯ, ಇದನ್ನ ಸಹಿಸ್ಕೊಳಕ್ಕಾಗಲ್ಲ. ಸಮಾಜ ಸಿಡಿದೇ ಹೇಳ್ತದೆ, ದೊಡ್ಡ ಸಾಮಾಜಿಕ ಕ್ರಾಂತಿ ಆಗುತ್ತೆ. ಜಾತಿಗಳ ಮಧ್ಯೆ ತಿಕ್ಕಾಟ ತಪ್ಪಿಸಿ ಹಾಳು ಮಾಡಿಬಿಡ್ತಾರೆ ದೇಶ. ಥ್ಯಾಂಕ್ ಯು ಸರ್. ಇದಿಷ್ಟು ನಿವೃತ್ತ ಪ್ರಾಧ್ಯಾಪಕರು ಹಾಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡ್ತಾ ಇದ್ವಿ ಭರತ್ ಭೂಷಣ್ ಅವರ ಮನೆ ಹತ್ರ ನಿವೃತ್ತ ಪ್ರಾಧ್ಯಾಪಕರೊಬ್ಬರು ಮಾತನಾಡಿದ್ರು. ಅವ್ರನ್ನ ಚೆನ್ನಾಗಿ ಬಲ್ಲಂತಹ ನಿವೃತ್ತ ಪ್ರಾಧ್ಯಾಪಕರು ಸಮಾಜ ಸಿಡಿದೇಳುತ್ತೆ, ಇಂಥ ಕೃತ್ಯಗಳನ್ನ ಸಹಿಸಿಕೊಳ್ಳೋದಿಲ್ಲ ಅಂತಂದ್ರು. ಅಪ್ಪಟ ಆಕ್ರೋಶ ಅವರ ಮಾತಿನಲ್ಲಿ ಕಾಣ್ತಾ ಇತ್ತು. ನಮ್ಮ ಹುಡುಗನ ಹೆಂಗೆ ಬಲಿ ತಗೊಂಡ್ರು ಅನ್ನುವಂತಹ ಒಂದು ಆಕ್ರೋಶ ಅವರಲ್ಲಿ ಕಾಣ್ತಾ ಇತ್ತು. ನಿಜ ಅದು ಕೂಡ. ಯಾವುದೇ ತಪ್ಪು ಮಾಡದೆ ಕೇವಲ ಅಮಾಯಕ ಪ್ರವಾಸಕ್ಕೆ ಅಂತ ಹೋದಂತ ವ್ಯಕ್ತಿಯನ್ನ ಹೆಂಡತಿ ಮಕ್ಕಳಿದ್ರೆ ಈ ರೀತಿ ಗುಂಡಿಟ್ಟು ಕೊಲ್ಲುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹೇಳುತ್ತೆ. ಇದರಿಂದ ಜಮ್ಮು ಕಾಶ್ಮೀರದ ಪ್ರವಾಸಕ್ಕೇನೆ ಧಕ್ಕೆ ಬರುವಂತದ್ದು. ಅಲ್ಲಿನ ಜನ ಶಾಂತಿ ನೆಮ್ಮದಿಯನ್ನ ಬಯಸಿ